ಪಾಪ ಈ ಅಜ್ಜ ಟೀ ಕಾಸು ಕೊಟ್ರು ನಮ್ಮ ಅಜ್ಜಿಗೆ ಬುಲ್ಡಿಗೆ ಹೊಡಿತೈತಿ. ಬೆಳಗ್ಗೆ ಎದ್ದು ಇವತ್ತು ರಾಗಿ ಮಾಡಿ ಕೊಟ್ಕೊಂಡು ಇಂಟರ್ನ್ಶಿಪ್ ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮ ಅಜ್ಜನ ಜೋಸ್ತೆ ನಮ್ಮ ಅಜ್ಜಂಗೆ ಊಟ ತಗೊಂಡು ನಮ್ಮ ಅಜ್ಜಂಗೆ ಗುಡ್ಲು ತಗೊಂಡೆ. ಇಲ್ಲಿ ತ್ವಾಟದಾಗ ಬಂದ್ರಲ್ಲ ನಮ್ಮ ಅಜ್ಜ ಅಂತವಿಂದ ಬಂದಲ್ಲೇ ಫುಲ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಯ್ತು. ಡೈಲಿ ನಮ್ಮ ಅಜ್ಜಂಗೆ ಗುಡ್ಲುತ್ತಕ್ಕೆ ಒಂದು 4-5 ಜನ ಬಂದು ಹೋಗ್ತಾರೆ. ಯಾಕೆಂದ್ರೆ ಫ್ರೀಯಾಗಿ ಈ ತರ ಪ್ರೀಮಿಯಂ ಫೀಚರ್ ಪ್ರೊವೈಡ್ ಮಾಡುತ್ತೆ. ಏನು ಗುಡ್ಲೊಳಗೆ ಟಿವಿ ತಿನ್ಕೊಂಡ್ಬಿಟ್ರೆ ನಮ್ಮ ಅಜ್ಜ ಕರೆನ್ಸಿ ಹಾಕ್ಸ ಮಗನೇ ಅಲ್ಲ, ಬರದೇ ಒಂದು ಚಾನಲ್ ಅದನ್ನೇ ಹಾಕೊಂಡು ಉಜ್ಜಾಡುತ್ತೆ. ಇವರಿಬ್ರು ಎಂತ ಚಡ್ಡಿ ತೋರಿಸ್ಕೊಡು ಅಂದ್ರೆ ಯಾವಾಗ ಕಿತ್ತಾಡ್ತಾರೋ ಯಾವಾಗ ಜೊತೆಯಾಗಿರ್ತಾರೋ ಒಂದು ಗೊತ್ತಾಗಲ್ಲ. ಡೈಲಿ ಗುಳ್ಳು ಕೊಟ್ಟಿಗೆ ಬಂದ್ರೆ ತಿಂಡಿ ತಾಂಬರಿ ವಜ್ಜುಗೆ ನಮ್ಮ ಅಜ್ಜ ನೀನು ಫೋನ್ ಮಾಡಿಲ್ಲ ಅಂದ್ರೆ ತಿಂಡಿ ತತ್ತಿರಲ್ಲ ಅಂತ ಬೈತಿತ್ತು. ಅದಕ್ಕೆ ವಜ್ಜ ಬೀಚ್ ಮೋಡ್ ಆನ್ ಮಾಡ್ತು ನೋಡ್ರಿ. ಫೋನ್ ಮಾಡಿದ್ರೆ ನಾನು ಗೊತ್ತಿದೆ ಮಿಕ್ಕೊಂಡು ಕಾಯಕ್ಕೆ ನಡಿಯೋ ನನಗೂ ಗೊತ್ತಿದೆ. ಜೀವನ ಫೋನ್ ಮಾಡಿ ಕರ್ಸಂತಾನೆ ಇಲ್ಲ ಹೋಗೋದಾದ್ರೆ ತಿಂಡಿ ಕೊಟ್ಟು ಹೋಗೋದು ನಾನು ಇವತ್ತು ಹಂಗೆ ಹೋಗ್ತಿದ್ದೆ. ನೀ ಫೋನ್ ಮಾಡದೇ ಇದ್ರು ನಾನು ಗೊತ್ತಿದ್ದೆ ಹೋಗೋ ನನಗೆ ಗೊತ್ತಿತ್ತು ತಗೋಬಿಟ್ಟ. ಆಮೇಲೆ ನಮ್ಮ ಅಜ್ಜ ಊಟ ಮಾಡ್ತಿತ್ತು, ಈ ವಾಜ್ ಪಾಪ ಟೀ ಕಾಸು ಕೊಡ್ತು. ನಮ್ಮ ಅಜ್ಜ ಸುಮ್ಮನಿರ್ದಾದ ಏನೋ ಬೈದಿದ್ಕೆ ವಾಜ್ ಬಿಡ್ತದ್ ನೋಡ್ರಿ ಒಂದ. ನಮ್ಮ ಅಜ್ಜನ್ ಚೇಷ್ಟಾಗಿ ಅಜ್ಜಂಗೆ ಸಿಟ್ಟು ಬಂದು ತಂದ್ಪೂರ್ತಕ್ ಮಾತ್ರ ಎಲೆ ಕೆಚ್ಕೊಂಡಿತ್ತೆ. ನಮ್ಮ ಅಜ್ಜ ಬಿಡ್ತು ನೋಡ್ರಿ ಮಾಂಜವ. ನಾಳೆ ಜಾತ್ರೆಯಿಂದ ಊರಲ್ಲೆಲ್ಲ ತೇರ್ ಕಟ್ತಿದ್ರು. ಸೊ ಇವರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೊರಟ್ರು. ಅವ್ರದ್ಮೇಲೆ ನಂಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತಿತ್ತು. ಸೊ ಬೇಗ ಮಂತಕ್ಕೆ ಹೋಗಿ ದನಗಳಿಗೆ ಮೇವಾಗಿ ನಾನು ಹೋಗೋಣ ಅಂತ ಬಂದೆ. ಅಲ್ಲಕಣಿಗೆ ನೀನು ಏನು ಬಂದಿರೋದು? ತಿಂದಿ ಮೇವು ಅಚ್ಚಕಟ್ಟಾಗಿ? ತಿಂದಿನ ಮೇವು ಅಚ್ಚಕಟ್ಟಾಗಿ? ಕೇಳಿಸ್ತಾ ಇದೆ ಹೇಳ್ತಾ ಇರೋದು? ಮೇವು ತಿಂದಿ ಅಚ್ಚಕಟ್ಟಾಗಿ? ಅಲ್ಲಿಂದ ಬಂದು ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಚೆಗೆ ಬಂದರೆ ಗಾಡಿಗಳು ಇರಲಿಲ್ಲ. ಇದ್ದಿದ್ದು ಒಂದೇ ಆಪ್ಷನು ನಮ್ಮ ಅಜ್ಜನ TVS ತಗೊಂಡು ರೈಟ್ ಹೇಳಿದೆ. ಪಾಪ ಇವ್ರಿಗೆ ತೇರ್ ಕಟ್ ಸುಸ್ತಾಯಿತ್ತಲ್ಲೋ ಗೊತ್ತಿಲ್ಲ, ನಮ್ಮ ವೇಲ್ಡ್ ಹುಡುಗಳಿಗೆ ನೋಡೇ ಸುಸ್ತಾಯಿತ್ತು. ದೇವಸ್ಥಾನದಾಗ ಬಂದಿದ್ದೆ ಒಂದು ಕ್ಷಣ ಗುರು, ಕುಕಿಂಗ್ ಡಿಪಾರ್ಟ್ಮೆಂಟಾಗೆಲ್ಲ ಕೆಲಸ ಆಯಿತು. ಬರೀಕ್ ಬಂದು ನೋಡ್ರೆ ಬೇರೆ ಯಾರು ಅಲ್ಲ ನಮ್ಮ ಕಿಂಗೇ ಭಟ್ರು. ತೇರ್ ಕಟ್ಟಾಗ ಎಲ್ಲರಿಗೂ ಪುರಿಸ್ಲಿ ಮಾಡೋಣ ಅಂತ ನನಗೆ ಮೆಣಸಿಕಾಯಿ ಕೊಟ್ಟರು. ಪುರಿಸ್ಲಿ ಮಾಡ್ತಿದ್ರು, ಆದರೆ ಪುರಿ ಸಾಲ್ಟೇಜ್ ಆಗಿ ಲೇಟ್ ಆಗಿದ್ರಿಂದ ನಮ್ಮ ಅಪ್ಪಾಜಿ ದನಗಳಿಗೆ ನೀರು ಕುಡ್ಸೋಕೆ 3 ಗಂಟೆ ಆಯ್ತು ಅಂತ ಬೈತು. ಆಯ್ತು ಸರಿ ಕಣಪ್ಪ ಅಂತ ಹೇಳಿ ನಾನು ಏನು ತಿಂದಂಗೆ ಅಂತ ಹೊರಟೆ.